ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಹೇಳಿದ್ದೆ ನಾನು ಮೈಕ್ ಕರ್ಕೊಂಡು ಬಂದಿನಿ ಅಂಥೇಳಿ. ಮೈಕ್ ಹೆಸರು ಬಂದು ಏನಿದೆಯಪ್ಪ ಅಂತಂದರೆ ಹಾಲಿಲ್ಯಾಂಡ್ ಲ್ಯಾರ್ಕ್ M2 ವೈರ್ಲೆಸ್ ಮೈಕ್ ಅಂತ. ಇವಾಗ ಪ್ರೆಸೆಂಟ್ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಸಾಮಾನು ಇದು. ಎಲ್ಲರೂ ಯೂಸ್ ಮಾಡ್ತಕ್ಕಂಥದ್ದು ಇದೆ. ಇದಕ್ಕೆ ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಮತ್ತು ಯಾವ ರೀತಿ ಯೂಸ್ ಇದೆ ನನಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆಗಿ ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದ್ದೆ. ಬಟ್ ಇದು ನಾನು ಕೊರಿಯರ್ಲಿಂದ ಬಂದಿದ್ದು, ಅಮೇರಿಕಾದಿಂದ. ಸೊ ಈ ರೀತಿ ಇದೆ ನೋಡಿ ಬಾಕ್ಸ್ ಪ್ಯಾಕ್. ಓಕೆ, ಇವಾಗ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಅನ್ಬಾಕ್ಸ್ ಮಾಡೋಣ. ಎಲ್ಲ ಇವಾಗ ಮಾಡಬೇಕಲ್ಲ, ಕಷ್ಟಪಡಬೇಕಾಗುತ್ತೆ, ಮನೆಯಲ್ಲೇ ಸಿಗಲ್ಲ. ಅನ್ಬಾಕ್ಸಿಂಗ್ ಹೆಂಗಿದೆಪ್ಪ ಕ್ಯಾಮ್ರಾಮ್ಯಾನ್? कैसा है? ऊपर हाँ अय्यो ನೋಡೋಣ. ಅನ್ಬಾಕ್ಸಿಂಗ್ ಮಾಡಾಕ್ತಾ ಇದ್ದೀನಿ ಏನೇನಿದೆ ಒಳಗಡೆ ಅಂಥೇಳಿ. ಒಂದು ಬುಕ್ಲೆಟ್ ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ऐसे घुमाइए ना अभी में ಬಂತು ನೋಡಿ. अय्यो ಇದ್ರ ಸಲುವಾಗಿ ಕಾಯ್ತಾ ಇದ್ದಿದ್ದೆ. ಹಂಗೇನಿಲ್ಲ, ಏನೇನಿದೆ ನಮ್ಮಲ್ಲಿ ಅದು ಮಾಡಬೇಕು, ಅದರಲ್ಲಿದೆ ಅದೇ ಅಂತ. ಬಟ್ ಒಂದು ಇವಾಗ ಸೌಂಡ್ ಬರ್ತಾಯಿದೆ ನಿಮ್ಗೆ, ಮೇ ಬಿ ಸೌಂಡ್ ಸರಿ ಬರ್ತಾ ಇಲ್ಲ, ಅದಕ್ಕೆ ಇದು ತಂದಿದ್ದು. ವಿ ಆರ್ ಹಿಯರ್ ಫಾರ್ ಯು ಅಂತ ಏನೇನೋ ಸ್ಟಿಕ್ಕರ್ ಕಳಿಸಿದ್ದಾರೆ. ಆಮೇಲೆ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಇದೆ, ಏನೇನು ಮಾಡಬೇಕು, ಹೆಂಗೇನು ಕನೆಕ್ಟ್ ಮಾಡಬೇಕು ಅಂತೇನು ಯೂಸ್ ತೋರಿಸಿದಾರೆ. ನೋಡೋಣ ಇದ್ರ ಬಗ್ಗೆ ಹೆಂಗಿದೆ ಅಂತೆ. ಇವಾಗ ಆಲ್ರೆಡಿ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ. ಬಟ್ ಹೆಂಗೆ ಕೇಳಿಸ್ತಾ ಇದೆ ಅಂತಂದರೆ ಭಾಳ ಎಲ್ಲ ಹೊರಗಡೆದಿಂದ ಸೌಂಡ್ ಬರ್ತಾ ಇದೆ. ಮತ್ತೇನೋ ಇದೆ ಇದ್ರ ಒಳಗಡೆ. ನೋಡಿ ಏನೇನೋ ಕೊಟ್ಟಿದ್ದಾರೆ ಇಲ್ಲಿ. ಫುಲ್ ಬ್ಯಾಗ್ ಇದೆ, ಸಣ್ಣ ಬ್ಯಾಗ್ ಇದೆ. ಒಂದು ಬ್ಯಾಗ್ ಇದೆ ಒಳಗಡೆ. ಟ್ಯಾಗ್ ಇದೆ ಮತ್ತು ಏರ್ಬಡ್ಸ್ ಥರ ಒಳಗಡೆ ಹತ್ತಿ ಕೊಡ್ತಾರಲ್ಲ ಅದಿದೆ. ಕೇಬಲ್ ಇದೆ. ಯಾವುದು? ಸಿ ಟೈಪ್ ಅಲ್ಲ? ಟೈಪ್ ಸಿ ಪಕ್ಕ. ಟೈಪ್ ಸಿ ಕೇಬಲ್ ಇದೆ. ಏನು ಪ್ರವಾಹ ಇಲ್ಲ, ಒಳ್ಳೇದಿದೆ. ನೋಡೋಣ, ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಯಾವ ಸೌಂಡ್ ಬರ್ತಾಯಿದೆ ನಿಮಗೆಲ್ಲ ಅದೆಲ್ಲ ಸೌಂಡ್ ಹೋಗ್ಬಿಡುತ್ತೆ. ಇವಾಗ ಓಪನ್ ಮಾಡೋಣ. ಇದಕ್ಕೆ ಓಪನ್ ಮಾಡೋಣ. 1 2 3 ನಮ್ಮಲ್ಲೂ ಬಂತು ಗುರು. 1 2 ರಿಸೀವರ್ಗೆ ಮತ್ತು ನಮಗೆ 2 ಇರುತ್ತೆ. ಅದಕ್ಕೆ ನಿಮಗೆ ಒಂದು ಬೇಕಾದರೆ ಒಂದು ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಇಲ್ಲಿದೆ ನೋಡಿ ಪವರು. ಇದು ರಿಸೀವರ್ ಇದೆ. ಇದು ನಾವೇನು ಮಾಡಬೇಕು, ಮೊಬೈಲ್ಗೆ ಹಚ್ಚಬೇಕು. ಮೊಬೈಲ್ಗೆ ಹಚ್ಚಿದ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ನಮಗೆ ಶರ್ಟಿಗೆ ಯೂಸ್ ಮಾಡಬೇಕಿದು. ಶರ್ಟಿಗೆ ಮಾಡಿ ಅದಕ್ಕೆ ಬೇಕು ಅದಕ್ಕೆ ಮಾಡಿ ಏನು ಮಾಡಿದ್ದಾನೆ, ಮ್ಯಾಗ್ನೆಟ್ ಕೊಟ್ಟವನೆ. ಮ್ಯಾಗ್ನೆಟ್ ಪ್ಲಸ್ ಹಿಂಗೆ ಹಚ್ಚಿ ಮ್ಯಾಗ್ನೆಟ್ ಹಾಕಿಬಿಟ್ರೆ ಮುಗೀತು ಅಲ್ಲ? ಅಯ್ಯೋ ಹಾಂ. ಇವಾಗ ನಾನು ಇನ್ನೂ ಕನೆಕ್ಟ್ ಮಾಡಿಲ್ಲ. ಬೆಟರು ಇದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಓನ್ಲಿ ಗೊತ್ತು ಅನ್ಬಾಕ್ಸಿಂಗ್ ಇದೆ. ಆಮೇಲೆ ಏನೋ ಮಾಡ್ತೀನಪ್ಪ ಅಂತಂದರೆ ಇದ್ರ ಬಗ್ಗೆ ನಿಮಗೆ ವಿವರಣೆ ಆಗಿ ಕೊಡ್ತೀನಿ. ಇವಾಗ ಯಾವ ರೀತಿ ಸೌಂಡ್ ಬರ್ತಾಯಿದೆ, ಇದು ಯೂಸ್ ಮಾಡಿದ ಮೇಲೆ ಯಾವ ರೀತಿ ಸೌಂಡ್ ಬರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಇವಾಗ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಒಳ್ಳೆ ಬೆಲೆ ಬಾಳುವ ವಸ್ತು ಇದೆ ಇದು. ಅಷ್ಟಿಷ್ಟು ಸುಲಭ ಅಲ್ಲ ತೊಗೋಬೇಕಂದ್ರೆ. ಬಟ್ ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಮುಂದೂಡಬೇಕಾಗುತ್ತೆ. ಹಠ ಮಾಡಬೇಕಾಗಿದೆ ಅಂದರೆ, ಗೆಲ್ಲಬೇಕಾದ್ರೆ ಹಠ ಬೇಕು, ಪ್ರಯತ್ನ ಬೇಕು. ಅಷ್ಟು ಸುಲಭವಾಗಿ ನಮಗೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟು ಸಿಗೋಲ್ಲ, ಯಶಸ್ಸು ಸಿಗೋಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಪ್ರೆಸೆಂಟ್ ಏನಿದೆ ಐಟಮ್ಸು ಅದನ್ನೇ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಾಂತಂದರೆ ಅದು ನನ್ನ ಹತ್ರ ಫೋನ್ ಇಲ್ಲ, ಅದು ನನ್ನ ಹತ್ರ ಮೈಕ್ ಇಲ್ಲ, ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಅನ್ನೋದು ಪ್ರಯೋಜನ ಇಲ್ಲ. ಯಾವುದ್ರಲ್ಲಿ ಇದ್ದೀವಿ ಅದರಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಅಂದರೆ ನಮಗೆ ಒಂದೊಂದಾಗಿ ದಾರಿ ಸಿಗುತ್ತೆ. ಬಟ್ ನಾವು ಫಸ್ಟ್ ಸ್ಟೆಪ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ಇಲ್ಲಾಂತಂದರೆ ನಾವು ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ. 1 ವ್ಯೂ ಬರಲಿ 2 ವ್ಯೂ ಬರಲಿ, ಸಬ್ಸ್ಕ್ರೈಬರ್ ಆಗಲಿ ಬಿಡಲಿ, ನಮ್ಮ ಪ್ರಯತ್ನ ನಾವು ಮಾಡಬೇಕು.
ಯಾರಿಗಿಷ್ಟ ಐತಿ ಅವ್ರು ನಮಗೆ ಸಹಾಯ ಮಾಡ್ತಾರೆ, ಪಕ್ಕ ಮಾಡ್ತಾರೆ. ಯಾಕಂದರೆ ಇವಾಗ ನಾನು ಕನ್ಸಿಸ್ಟೆನ್ಸಿಯಾಗಿ 4-5 ದಿವಸಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ, ಅದರದ್ದೇ ಆದಂಥ ಫೀಡ್ಬ್ಯಾಕ್ ಬರ್ತಾಯಿದೆ ನನಗೆ. ಓಕೆ, ನಮ್ಮಲ್ಲಿ ಯಾವುದು ವಸ್ತಿದೆ ಅದರ ಮುಖಾಂತರ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ಇದೇ ಮೈಕ್ ಬೇಕು ಅದೇ ಮೈಕ್ ಬೇಕಂತಲ್ಲ, ಇದು ಎಲ್ಲರದ್ದು ಒಂದು ಡ್ರೀಮ್ ಇರುತ್ತೆ, ಈ ರೀತಿ ಮೈಕ್ ತೊಗೋಬೇಕು, ಈ ರೀತಿ ಯೂಸ್ ಮಾಡಬೇಕಂತೇಳಿ. ನಂದು ಒಂದು ಡ್ರೀಮ್ ಐತಿ, ಬಂದಾಗಿದೆ. ಬಟ್ ಇದು ಅಮೆಜಾನ್ದಿಂದ ತೊಗೊಂಡಿದ್ದು, ಬಟ್ ಇದು ಬಂದಿರತಕ್ಕಂಥದ್ದು ಅಮೇರಿಕಾದಿಂದ. ಬಟ್ ಪ್ರಾಡಕ್ಟ್ ಇರ್ತಕ್ಕಂಥ ಇದು ಮೇಡ್ ಇನ್ ಚೈನಾ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಇದು. ಬಟ್ ಇವಾಗ ಎಲ್ಲರೂ ಯೂಸ್ ಮಾಡ್ತಕ್ಕಂಥದ್ದು ಇದೆ. ಇದರಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ ಇದೆ. ಯಾವುದೇ ರೀತಿಯಾದಂಥ ಹೊರಗಡೆ ಸೌಂಡ್ ಬರ್ತಾಯಿದೆ ಅದು ನಾವು ಕ್ಯಾನ್ಸಲ್ ಮಾಡ್ಬೋದು ಡೈರೆಕ್ಟಾಗಿ. ನಮ್ಮ ಸೌಂಡ್ ಮಾತ್ರ ಕೇಳಿಸ್ತಿದ್ರಲ್ಲಿ. ಇವಾಗ ನಾನು ಇದು ಆನ್ ಮಾಡಿಲ್ಲ. ಇವಾಗ ಏನಪ್ಪ ಅಂದರೆ ನಿಮಗೆ ಹಾಫ್ ವಿಡಿಯೋ ಏನಿದೆ ಅನ್ಬಾಕ್ಸಿಂಗ್ ಮಾಡಿರ್ತಕ್ಕಂಥದ್ದು ವಿಥೌಟ್ ಮೈಕ್ದಿಂದ, ಇವಾಗ ಮಾಡ್ತಕ್ಕಂಥದ್ದು ವಿತ್ ಮೈಕ್ದಿಂದ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ. ನಾಯ್ಸ್ ಟೋಟಲಿ ಹೊರಗಡೆ ಏನು ನಡೀತಾ ಇದೆ ಯಾವುದೇ ರೀತಿ ಬರಲ್ಲ. ಕಾರ್ ಹೋಗ್ತಾ ಇದೆ, ಇಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿ ಚಾಲು ಇದೆ, ಯಾವುದೇ ರೀತಿಯಾದ ಇರಿಟೇಷನ್ ಇಲ್ಲ. ಒಂದು ಒಳ್ಳೆ ಬೆಲೆಗೆ ಒಳ್ಳೆ ಐಟಮ್ ಇದೆ, ಅದು ಪ್ರಾಡಕ್ಟ್ ಸೂಪರ್ ಇದೆ. ಇವಾಗ ಜಸ್ಟ್ ನಾನು ವಿಡಿಯೋ ನೋಡಿರ್ತಕ್ಕಂಥದ್ದು, ಬಟ್ ನಾನು ಫೀಲ್ ಆಗಿ 1 ನಿಮಿಷ ವಿಡಿಯೋ ಮಾಡಿ ನೋಡಿದೆ. ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯಾದಂಥ ಹೊರಗಡೆ ಸೌಂಡೇ ಇಲ್ಲ ಇದರಲ್ಲಿ. ಒಳ್ಳೆ ರಿವ್ಯೂ ಇದೆ ಇದ್ರದ್ದು ನನ್ನ ಬಗ್ಗೆ. ಅಂದರು ನನ್ನ ಕಡೆಯಿಂದ ಒಳ್ಳೆ ರಿವ್ಯೂ ಇದೆ. ಅದಕ್ಕೆ ಯಾವುದೇ ರೀತಿಯಾದ ಫೀಡ್ಬ್ಯಾಕ್ ಕೆಟ್ಟದಂತ ಇಲ್ಲ. ಮಾಡ್ತಕ್ಕಂಥ ಈಗ ಗೊತ್ತೇ ವಿಡಿಯೋ, ಬಟ್ ಒಳ್ಳೆ ವಿಡಿಯೋ ಇದೆ. ಇವಾಗ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯಾದಂಥ ಬೇರೆ ಸೌಂಡ್ ಕೇಳೋಕ್ಕೆ ಇಷ್ಟ ಆಗಲ್ಲ, ನನ್ನ ಸೌಂಡ್ ಮಾತ್ರ ಕೇಳೋಕ್ಕೆ ನೀವು ಇಷ್ಟಪಡ್ತೀರಾ. ಯಾಕಂತಂದರೆ ಇವಾಗ ನನ್ನ ಕಡೆ ಕೂಡ ಬಂದಾಗಿದೆ. ಓಕೆ, ಎಲ್ಲರ ಒಂದು ಇದು ಡ್ರೀಮ್, ಎಲ್ಲರ ಒಂದು ಕನಸಿದೆ, ಈ ರೀತಿ ಮೈಕ್ನಲ್ಲಿ ಸ್ಪೀಚ್ ಮಾಡಬೇಕು, ಒಂದು ವಿಡಿಯೋ ಮಾಡ್ಬೇಕಂಥೇಳಿ. ಎಲ್ಲರೂ ಕನಸಾಗಿರುತ್ತೆ, ಎಲ್ಲರದ್ದು ಕನಸು ಕೂಡ ನನಸಾಗುತ್ತೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ನಮ್ಮ ಗುರಿ ಮುಟ್ಲೇಬೇಕು. ನಾವು ಕಾಯುವ ತಾಳ್ಮೆ ಇರಬೇಕಷ್ಟೇ. ಬಟ್ ಲೇಟ್ ಆಗೋದು ಬೇಡ. ಯಾರಿಗೇನು ಅನ್ನಿಸ್ತಾ ಇದೆ ಅದರ ಜೀವನದಲ್ಲಿ ಮುನ್ನುಗ್ಗಿ ನೀವು ಕೂಡ ಬೆಳೀರಿ, ನಮಗೂ ಕೂಡ ಪ್ರೋತ್ಸಾಹಿಸಿ. ನಮ್ಮಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ ಕೇಳಿ ಸಹಾಯ ಮಾಡ್ಬೋದು. ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ನಾವು ಮಾಡ್ತೀವಿ. ಬಟ್ ನಂಬಲ್ಲಿ ಪ್ರಾಡಕ್ಟ್, ನಂಬಲ್ಲಿ ಮೊಬೈಲ್ ಇದೆ, ಮೊಬೈಲಿಂದ ಮಾಡೋಕ್ಕೆ ಪ್ರಯತ್ನ ಪಡಿ. ಓಕೆ, ನನಗೆ ಮೈಕೆ ಬೇಕು ಅದೇ ಬೇಕಂತ ಏನೋ ಅವಶ್ಯಕತೆ ಇಲ್ಲ. ನಂಬಲ್ಲಿ ಅವೈಲಬಿಲಿಟಿ ಯಾವ ರೀತಿ ಆಗಿರ್ತಕ್ಕಂತೆ ಅದೇ ರೀತಿ ನಾವು ಬಳಕೆ ಮಾಡಬೇಕು. ಬಟ್ ಇದ್ರ ಉಪಯೋಗ ಬಹಳ ಒಳ್ಳೇದು ಅನ್ನಿಸ್ತಾ ಇದೆ ನನಗೆ. ಮುಂದಿನ ದಿನದಲ್ಲಿ ನಿಮಗೆ ನನ್ನ ಕಡೆಯಿಂದ ಒಳ್ಳೆ ವಿಡಿಯೋ ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಉಪಯೋಗವಾಗಿರ್ತಕ್ಕಂಥದ್ದೇ ಕೊಡ್ತೀನಿ, ವೆಸ್ಟ್ ಅನ್ನೋದು ಇರಲ್ಲ. ಇವಾಗ ನನಗೂ ಕೂಡ ಧೈರ್ಯ ಬರ್ತಾ ಇದೆ. ಇವಾಗ ಜನರ ಗುಂಪಿನಲ್ಲೂ ಕೂಡ ಮಾಡ್ತೀನಿ. ನೋಡಿ, ಗಾಡಿ ಹೋಗ್ತಾ ಇದೆ, ಅದ್ರ ಸಿಕ್ಕಾಪಟ್ಟೆ ಸೌಂಡ್ ಇದೆ, ಬಟ್ ಇದರಲ್ಲಿ ಸೌಂಡ್ ಬರ್ತಾ ಇಲ್ಲ. ಓಕೆ, ಇದ್ರ ಮುಖಾಂತರ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಬೆಳಿಬೇಕು ನಾವು. ಓಕೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಒಣ ಕನಸು ಕಾಣೋದಲ್ಲ. ಅದಕ್ಕೆ ನನಸು ಮಾಡಬೇಕಾಗಿದೆ ಅಂತ ಅಂದರೆ ಅದರದ್ದೇ ಆದಂಥ ಪ್ರಯತ್ನ ಮಾಡಲೇಬೇಕು. ನಾವು ಪ್ರಯತ್ನ ಮಾಡಿದಾಗ ಅದರದ್ದೇ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಸುಮ್ಮನೆ ನಾಳೆ ಮಾಡ್ತೀನಿ ಅನ್ನೋ ತಪ್ಪು. ವಿಡಿಯೋನೇ ಮಾಡ್ಬೇಕಂತ ಅಲ್ಲ, ನಿಮ್ಮ ಕೆಲಸ ಏನು ಮಾಡ್ಬೇಕಂತ ಇದ್ದೀರಾ, ಓದ್ಬೇಕಂತ ಇದ್ದೀರಾ, ಏನೋ ಒಂದು ಗುರಿ ಇದೆ ನಿಮಗೆ, ಅದಕ್ಕೆ ಹೆಜ್ಜೆ ಮುಂದಿಡಕ್ಕೆ ಪ್ರಯತ್ನ ಪಡಿ. ಯಾರಿಗೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಇದು ನಮ್ಮ ಲೈಫು, ನಾವು ಡಿಸಿಷನ್ ತಗೊಳ್ಬೇಕು. ಓಕೆ, ಹಾಗೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇದೆ, ಅದ್ರ ಬಗ್ಗೆ ಏನಾದರೂ ಕೇಳಬೇಕಾಗಿತ್ತೆ ಅಂತಂದರೆ ಅದಕ್ಕೆ ಕಮೆಂಟ್ ಮಾಡಿ, ಅದಕ್ಕೆ ಆದಂಥ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಧನ್ಯವಾದಗಳು.